ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇನ್ಸೈಡ್ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೆ. ಬೆಂಗಳೂರಿನಲ್ಲಿ ಪತ್ತೆ ಆಗ್ತಾ ಇರುವ ಕೇಸ್ಗಳನ್ನ ಗಮನಿಸಿದ್ರೆ ಒಂದಂತೂ ಸ್ಪಷ್ಟ, ಈಗ ಸಮಯ ಸಂದರ್ಭ ಇದು ಕುತ್ತಿಗೆಗೆ ಬಂದಿದೆ. ಇಂಥ ಟೈಮ್ನಲ್ಲಿ ಖಾಸಗಿ ಅವರ ಸಹಭಾಗಿತ್ವ ಅತಿ ಮುಖ್ಯ ಅನ್ನುವಂಥದ್ದು ಟಿವಿ9 ಕೂಡ ಒತ್ತಿ ಹೇಳ್ತಾ ಇತ್ತು. ಬಟ್ ಹಲವು ಸುತ್ತಿನ ಸಭೆಗಳು ನಡೆದಂತಹ ನಂತರದಲ್ಲೂ ಕೂಡ ಅಂತಿಮ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಕಾರಣಕ್ಕಾಗಿ ಖುದ್ದು ಇವತ್ತು ಮುಖ್ಯಮಂತ್ರಿಗಳೇ ಅಖಾಡಕ್ಕಿಳಿದ್ರು. ಖಾಸಗಿ ಆಸ್ಪತ್ರೆಗಳ ವ್ಯವಸ್ಥಾಪಕರ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಸೇರಿದ ಹಾಗೆ ಹಲವು ಸಚಿವರು ಸಭೆ ನಡೆಸಿದ್ರು. ಹಾಗಾದ್ರೆ ಸಭೆಯ ಔಟ್ಕಮ್ ಏನು? ಎಲ್ಲ ಅಂದ್ಕೊಂಡಂತಾದ್ರೆ ನಾಳೆಯಿಂದ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಚಿಕಿತ್ಸೆ ಪಡೆಯೋದಕ್ಕೆ ಅವಕಾಶ ಇದೆಯಾ? ಏನು ಒಪ್ಪಂದಕ್ಕೆ ಬರಲಾಗಿದೆ? ಖಾಸಗಿ ಆಸ್ಪತ್ರೆಯವರು ಕೂಡ ಹಲವು ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ಬಹಳ ಅತಿ ಮುಖ್ಯವಾದಂತಹ ಬೇಡಿಕೆಗಳು. ಯಾಕಂದ್ರೆ ನಾಳೆಯಿಂದ ವೈದ್ಯರು ಜೊತೆಗೆ ಸ್ಟಾಫ್ ನರ್ಸ್ ಅವರು ಕೂಡ ನಾಳೆ ಚಿಕಿತ್ಸೆಗೆ ಮುಂದಾಗಬೇಕಾಗುತ್ತೆ ಖಾಸಗಿ ಆಸ್ಪತ್ರೆಯಲ್ಲಿ. ಅವ್ರ ರಕ್ಷಣೆಗೆ ಸರ್ಕಾರ ಏನ್ ಭರವಸೆ ಕೊಟ್ಟಿದೆ? ಈ ಕುರಿತಾದಂತ ಒಂದು ರಿಪೋರ್ಟ್ ಅನ್ನ ನೋಡ್ಕೊಂಬೋಣ ಬನ್ನಿ. ಸರ್ಕಾರಕ್ಕೆ ಸಿಗಲಿದೆ 2,500 ಬೆಡ್ಗಳು. ನಿಗದಿತ ದರದಲ್ಲೇ ಚಿಕಿತ್ಸೆಗೆ ಒಪ್ಪಿದ ಖಾಸಗಿ ಆಸ್ಪತ್ರೆಗಳು. ಕೊನೆಗೂ ಸಿಎಂ ಯಡಿಯೂರಪ್ಪ ಕೊಟ್ಟ ಖಡಕ್ ನಿರ್ದೇಶನಕ್ಕೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳು ತಲೆಬಾಗಿವೆ. 2,500 ಬೆಡ್ಗಳನ್ನ ಕೋವಿಡ್ ಚಿಕಿತ್ಸೆಗಾಗಿ ಸರ್ಕಾರಕ್ಕೆ ಮೀಸಲಿಡೋದಕ್ಕೆ ಒಪ್ಪಿಕೊಂಡಿರುವ ಖಾಸಗಿ ಆಸ್ಪತ್ರೆಗಳು ಈ ಹಿಂದೆ ಸರ್ಕಾರ ನಿಗದಿ ಮಾಡಿದ್ದ ದರದಲ್ಲೇ ಸೋಂಕಿತರಿಗೆ ಚಿಕಿತ್ಸೆ ನೀಡೋದಕ್ಕೆ ಸಮ್ಮತಿಸಿವೆ. ಈ ಮೂಲಕ ಬೆಡ್ ಮತ್ತು ಚಿಕಿತ್ಸಾ ದರದ ಕುರಿತು ಇದ್ದ ಗೊಂದಲಗಳೆಲ್ಲವೂ ಕ್ಲಿಯರ್ ಆಗಿದೆ. ಬಹಳಷ್ಟು ಮಾತುಕತೆಗಳಾಗಿದ್ರೂ ಸರ್ಕಾರ ಮತ್ತು ಖಾಸಗಿ ಆಸ್ಪತ್ರೆಗಳ ನಡುವಿನ ಒಪ್ಪಂದಕ್ಕೆ ಹಲವು ಅಡೆತಡೆಗಳು ಕಾರಣ ಆಗಿತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳು 50% ಬೆಡ್ಗಳನ್ನ ಮೀಸಲಿಡಬೇಕು ಅಂತ ವಾರದ ಹಿಂದೆನೆ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಆದರೆ ಚಿಕಿತ್ಸಾ ದರ ನಿಗದಿಯನ್ನ ಹೊರತುಪಡಿಸಿ ಉಳಿದ ವಿಚಾರಗಳ ಬಗ್ಗೆ ತೀರ್ಮಾನ ಆಗದ ಕಾರಣ ಸರ್ಕಾರಕ್ಕೆ ಬೆಡ್ಗಳನ್ನ ಒಪ್ಪಿಸೋದಕ್ಕೆ ಹಿಂದೇಟು ಹಾಕಿದ್ದವು ಖಾಸಗಿ ಆಸ್ಪತ್ರೆಗಳು. ಈ ಹಿನ್ನೆಲೆಯಲ್ಲಿ ಇವತ್ತು ಖುದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅಖಾಡಕ್ಕಿಳಿದಿದ್ರು. ಇವತ್ತು ವಿಧಾನಸೌಧದಲ್ಲಿ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರ ಜೊತೆಗೆ ಸುದೀರ್ಘ ಸಭೆ ನಡೆಯಿತು. ಹಾಗಾದ್ರೆ ಇಂದಿನ ಸಭೆಯಲ್ಲಿ ಆಗಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಖಾಸಗಿ ಆಸ್ಪತ್ರೆಗಳ ವ್ಯವಸ್ಥಾಪಕರು ನಾಳೆ ತಮ್ಮ ಅಭಿಪ್ರಾಯವನ್ನ ಹೇಳ್ತೀವಿ ಅಂತ ಸರ್ಕಾರದ ಮುಂದೆ ಹೇಳ್ತಾರೆ. ಆಗ ಸಿಎಂ ಬೇಡ, ಈಗಲೇ ಇಲ್ಲೇ ತೀರ್ಮಾನ ಮಾಡಿ, ನಾವು ಹೊರಗೆ ಹೋಗ್ತೀವಿ, ನೀವು ಕೂತು ಸಭೆ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬನ್ನಿ ಅಂತ ಮುಖ್ಯಮಂತ್ರಿಗಳು ಸಚಿವರ ಜೊತೆ ಸೇರಿ ಸಭೆಯಿಂದ ಹೊರಬರ್ತಾರೆ. ಆಗ ಖಾಸಗಿ ಆಸ್ಪತ್ರೆಗಳು ನಮ್ಮಲ್ಲೂ ಸಮಸ್ಯೆಗಳಿದೆ, ಈ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲೂ ಕೋವಿಡ್ಗೆ ಚಿಕಿತ್ಸೆ ನೀಡುವಷ್ಟು ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಮುಖ್ಯಮಂತ್ರಿಗಳು ಸಮಸ್ಯೆಗಳು ಇದ್ದೇ ಇದೆ, ಆದ್ರೆ ನಾಳೆಯೊಳಗೆ ನಮಗೆ 2,500 ಬೆಡ್ ಸಿಗಲೇಬೇಕು, ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡೋಣ, ನಿಮ್ಮ ನಿರ್ಧಾರ ಏನು ಅನ್ನೋದನ್ನ ಈಗಲೇ ಸರ್ಕಾರಕ್ಕೆ ತಿಳಿಸಬೇಕು ಅಂತ ಸಭೆಯಲ್ಲಿ ಹೇಳ್ತಾರೆ. ಖಾಸಗಿ ಆಸ್ಪತ್ರೆಗಳನ್ನ ಕೋವಿಡ್ ಮತ್ತು ನಾನ್ ಕೋವಿಡ್ ಅಂತ ನಿಗದಿಪಡಿಸಿ ಒಂದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡೋದಕ್ಕೆ ಕಷ್ಟ ಅಂತ ಖಾಸಗಿ ಆಸ್ಪತ್ರೆಗಳ ವ್ಯವಸ್ಥಾಪಕರು ಹೇಳ್ತಾರೆ. ಆಗ ಮುಖ್ಯಮಂತ್ರಿಗಳು ಯಾಕಾಗಲ್ಲ, ನಾವು ಈಗಾಗಲೇ ವಿಕ್ಟೋರಿಯಾ ಹಾಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋವಿಡ್ ಹಾಗೂ ನಾನ್ ಕೋವಿಡ್ ರೋಗಿಗಳನ್ನ ಪ್ರತ್ಯೇಕಿಸಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀವಲ್ವಾ ಅಂತ ಪ್ರಶ್ನಿಸ್ತಾರೆ. ಇದಾದ ಬಳಿಕ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರು ಸಭೆಯನ್ನ ಮುಂದುವರಿಸಿದ್ದರು. ಈ ವೇಳೆ ಬೆಂಗಳೂರು ಕೋವಿಡ್ ನಿಯಂತ್ರಣ ಉಸ್ತುವಾರಿಯೂ ಆಗಿರುವಂತ ಕಂದಾಯ ಸಚಿವ ಆರ್ ಅಶೋಕ್ ಸಮ್ಮೇಳನ ಸಭಾಂಗಣದ ಬಾಗಿಲ ಬಳಿಯೇ ಕುರ್ಚಿ ಹಾಕಿಕೊಂಡು ಸಭೆ ಮುಗಿಯುವವರೆಗೂ ಕಾಯ್ತಾ ಇದ್ರು. ಬಳಿಕ ಖಾಸಗಿ ಆಸ್ಪತ್ರೆಗಳ ಜೊತೆ ಮತ್ತೊಮ್ಮೆ ಮಾತುಕತೆ ನಡೆಸಿದ ರಾಜ್ಯ ಸರ್ಕಾರ ಅಂತಿಮವಾಗಿ 2,500 ಬೆಡ್ಗಳನ್ನ ನೀಡೋದಕ್ಕೆ ಮತ್ತು ನಿಗದಿತ ದರದಲ್ಲೇ ಚಿಕಿತ್ಸೆಯನ್ನ ನೀಡೋದಕ್ಕೆ ಖಾಸಗಿ ಆಸ್ಪತ್ರೆಗಳನ್ನ ಒಪ್ಪಿಸುವಲ್ಲಿ ಸಫಲವಾಯಿತು. ಸರ್ಕಾರ ಹಾಗೆ ಖಾಸಗಿ ಆಸ್ಪತ್ರೆಗಳ ವ್ಯವಸ್ಥಾಪಕರ ನಡುವಿನ ಮಾತುಕತೆ ಪ್ರಕಾರವಾಗಿ ನಾಳೆ 750 ಬೆಡ್ಗಳನ್ನ ಸರ್ಕಾರಕ್ಕೆ ಹಸ್ತಾಂತರಿಸಲಾಗುತ್ತೆ. ಈ 750 ಬೆಡ್ಗಳನ್ನ ಒಳಗೊಂಡಂತೆ ಈ ವಾರದ ಒಳಗಾಗಿ 1,500 ಬೆಡ್ಗಳ ಹಸ್ತಾಂತರ ಆಗುತ್ತೆ. ಇನ್ನುಳಿದಂತ 1,000 ಬೆಡ್ಗಳನ್ನ ಮುಂದಿನ ವಾರ ಹಸ್ತಾಂತರಿಸೋದಾಗಿ ಖಾಸಗಿ ಆಸ್ಪತ್ರೆಗಳ ವ್ಯವಸ್ಥಾಪಕರು ಒಪ್ಪಿಕೊಂಡಿದ್ದಾರೆ. ಹಾಗೆ ಸರ್ಕಾರ ನಿಗದಿ ಮಾಡಿರುವಂತಹ ದರದಲ್ಲೇ
ಕೋವಿಡ್ ಚಿಕಿತ್ಸೆಯನ್ನ ನೀಡೋದಕ್ಕೆ ಖಾಸಗಿ ಆಸ್ಪತ್ರೆಗಳು ಒಪ್ಪಿಕೊಂಡಿವೆ. ಖಾಸಗಿ ಆಸ್ಪತ್ರೆಗಳಿಗೆ ಪೊಲೀಸ್ ರಕ್ಷಣೆ ನೀಡೋದಕ್ಕೂ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. ಹಾಗೆ ಹೋಟೆಲ್ನಲ್ಲಿ ನಾನ್ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಖಾಸಗಿ ಆಸ್ಪತ್ರೆಗಳ ವ್ಯವಸ್ಥಾಪಕರು ನಿರ್ಧರಿಸಿದ್ದು ಹಾಗೆ ಸಭೆ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳ ವ್ಯವಸ್ಥಾಪಕರು ಸರ್ಕಾರದ ಮುಂದೆ ಕೆಲ ಬೇಡಿಕೆಗಳನ್ನ ಇಟ್ಟಿದ್ದರು. ಸರ್ಕಾರ ಹಾಗೂ ಖಾಸಗಿ ಆಸ್ಪತ್ರೆಗಳ ನಡುವೆ ಸಮನ್ವಯತೆ ಅತಿ ಮುಖ್ಯ. ಈ ಸಮನ್ವಯತೆಯನ್ನ ಸಾಧಿಸೋದಕ್ಕೆ ಸಮಿತಿಯೊಂದನ್ನ ರಚಿಸಬೇಕು. ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡೋ ಸಮಯದಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ನಮಗೆ ಇರಲೇಬೇಕು. ಖಾಸಗಿ ಆಸ್ಪತ್ರೆಗಳಿಗೆ PPE ಕಿಟ್ಗಳನ್ನ ಸರ್ಕಾರ ಕಳುಹಿಸಬೇಕು. ಹಾಗೆ ಚಿಕಿತ್ಸೆ ನೀಡುವಂತ ಹೆಲ್ತ್ ಕೇರ್ ವರ್ಕರ್ಸ್ಗೂ ವಿಮೆಯನ್ನ ಕೊಡಬೇಕು. ಕೋವಿಡ್ ಚಿಕಿತ್ಸೆ ನೀಡುವಂತ ಹೆಲ್ತ್ ಕೇರ್ ವರ್ಕರ್ಸ್ಗೆ ಸ್ಯಾಲರಿಯನ್ನ ಹೆಚ್ಚಿಸೋದಕ್ಕೆ ನಾವು ತೀರ್ಮಾನಿಸಿದ್ದೀವಿ. ಈ ಪ್ರಕಾರವಾಗಿ ರಾಜ್ಯ ಸರ್ಕಾರ 50% ನಮಗೆ ಸಹಾಯಧನವನ್ನ ಕೊಡಬೇಕು ಅಂತ ಖಾಸಗಿ ಆಸ್ಪತ್ರೆಗಳು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿವೆ. ಈ ಪೈಕಿ ಬಹುತೇಕ ಎಲ್ಲ ಬೇಡಿಕೆಗೆ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಆದ್ರೆ ವೇತನ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ 50% ಹಣ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಾನೂ ಸ್ಪಷ್ಟಪಡಿಸಿದೆ. ಸರ್ಕಾರ ಮತ್ತು ಖಾಸಗಿ ಆಸ್ಪತ್ರೆಗಳ ಸಮನ್ವಯತೆಗಾಗಿ ಸಿಎಂ ರಾಜಕೀಯ ಕಾರ್ಯದರ್ಶಿ SR ವಿಶ್ವನಾಥ್ ನೇತೃತ್ವದಲ್ಲಿ ಸಮಿತಿ ಕೂಡ ರಚನೆಯಾಗಿದೆ. ಇದಲ್ಲದೆ ಬೆಂಗಳೂರಿನಲ್ಲಿ ಇರುವ ಇನ್ನಿತರ ಖಾಸಗಿ ಆಸ್ಪತ್ರೆಗಳನ್ನ ಕೂಡ ಕೋವಿಡ್ ಚಿಕಿತ್ಸೆಗೆ ಬಳಸಿಕೊಳ್ಳೋದಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಇದರ ಜೊತೆಗೆ ನಾಳೆ ಬೆಂಗಳೂರಿನ 11 ಖಾಸಗಿ ಮೆಡಿಕಲ್ ಕಾಲೇಜುಗಳ ಜೊತೆ ಕೂಡ ಮಾತುಕತೆಯನ್ನ ನಡೆಸಲಿರುವ ರಾಜ್ಯ ಸರ್ಕಾರ ಅವರಿಂದ 5,000 ಬೆಡ್ಗಳನ್ನ ಪಡೆಯೋದಕ್ಕೂ ಕೂಡ ಉದ್ದೇಶಿಸಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಇಲ್ಲಿ ರಾಜ್ಯ ಸರ್ಕಾರದ ಮುಂದೆ ಖಾಸಗಿ ಹಾಸ್ಪಿಟಲ್ಗಳು ಇಟ್ಟಿದ್ದಂತಹ ಅತಿ ಪ್ರಮುಖ ಬೇಡಿಕೆಯಲ್ಲಿ 2 ಬೇಡಿಕೆಗಳನ್ನ ನಾವು ತೆಗೆದುಕೊಳ್ಳೋದಾದ್ರೆ, ಒಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡುವಂತ ಸ್ಟಾಫ್ ನರ್ಸ್ ಇರ್ಬೋದು ಅಥವಾ ವೈದ್ಯರಿಗೆ 1 to double ಸ್ಯಾಲರಿ ಮಾಡಬೇಕು ಅನ್ನುವಂಥದ್ದು ಒಂದು. ಎರಡನೆಯದ್ದು ಈ ಕೊರೋನಾಗೆ ಸಂಬಂಧಪಟ್ಟಂತೆ ವಿಮೆ ಇದೆಯಲ್ಲ, ಅದರ ಅಂಡರ್ ಖಾಸಗಿ ಆಸ್ಪತ್ರೆಯ ವೈದ್ಯರು ಜೊತೆಗೆ ಸ್ಟಾಫ್ ನರ್ಸ್ಗಳು ಉಳಿದಂತ ಸಿಬ್ಬಂದಿನ ತರಬೇಕು ಅನ್ನುವಂಥದ್ದು. ಇದೀಗ ಸರ್ಕಾರ ಬಹುತೇಕ ಖಾಸಗಿ ವೈದ್ಯರನ್ನು ಕೂಡ ವಿಮೆಗೆ ಒಳಪಡಿಸುವ ಬಗ್ಗೆ ಚಿಂತನೆ ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹುತೇಕ ಒಪ್ಪುವಂತ ಚಾನ್ಸಸ್ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬಹಳಷ್ಟು ಸಭೆಯನ್ನ ನಡೆಸ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮುಖ್ಯಮಂತ್ರಿಗಳ ಮುಂದಿಡ್ಲಾಗಿದೆ ಈಗ ಈ ವಿಚಾರವನ್ನ. ಅಧಿಕಾರಿಗಳ ಜೊತೆಗೆ ಸಚಿವರು ಸಭೆ ನಡೆಸಿ ಮತ್ತೊಂದ್ ಕಡೆ ಸರ್ಕಾರಿ ಹಾಗೆ ಖಾಸಗಿ ವೈದ್ಯರಿಗೆ ದುಪ್ಪಟ್ಟು ವೇತನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಚರ್ಚೆ ಆಗಿದೆ. ಇದ್ರ ಬಗ್ಗೆನೂ ಕೂಡ ಸರ್ಕಾರ ಸಾಧಕ ಬಾಧಕಗಳ ವಿಚಾರವಾಗಿ ಚರ್ಚೆ ನಡೆಸಿದೆ. ಇದರಲ್ಲಿ ಎಲ್ಲರೂ ಬರ್ತಾರೆ, ಈ ವಿಮೆ ಆಗಿರ್ಬೋದು ಜೊತೆಗೆ ಈ ಸ್ಯಾಲರಿ ಹೈಕಿನ ವಿಚಾರವಾಗಿ. ಅಂದ್ರೆ ವಿಮೆಯಲ್ಲಿ ಹೌದು ಖಾಸಗಿ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂತ ನೇರವಾಗಿ ಚಿಕಿತ್ಸೆಗೆ ಕೊಡುವಂತವ್ರು, ಯಾಕಂತಾರೆ ಸತತವಾಗಿ 6 ತಿಂಗಳು ಅವರೆಲ್ಲ ಈಗ ಕೆಲಸ ನಿರ್ವಹಿಸಬೇಕಾದಂತ ಅನಿವಾರ್ಯತೆ ಇದೆ. ಸೋಂಕಿತರ ಕ್ಲೋಸ್ ಸರ್ಕಲ್ ನಲ್ಲಿ ಬರುವಂತವ್ರು ವೈದ್ಯಕೀಯ ಸಿಬ್ಬಂದಿ, ಅಲ್ಲಿ ಲಿಫ್ಟ್ ಆಪರೇಟರ್ ಇಂದ ಹಿಡಿದು ಸ್ಟಾಫ್ ನರ್ಸ್ ಇಂದ ಹಿಡಿದು ಕ್ಲೀನಿಂಗ್ಗೆ ಒಳಪಡುವಂತಹ ಸಿಬ್ಬಂದಿಯಿಂದ ಹಿಡಿದು ಚಿಕಿತ್ಸೆ ನೇರವಾಗಿ ಕೊಡುವಂತಹ ವೈದ್ಯರು, ಇವರೆಲ್ಲರೂ ಕೂಡ ಈ ಲಿಸ್ಟ್ ನಲ್ಲಿ ಬರ್ತಾರೆ ಖಾಸಗಿ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ. ಬಹುಶಃ ಸರ್ಕಾರ ಏನಾದ್ರೂ ಒಪ್ಪಿದ್ರೆ ಅವರಿಗೆಲ್ಲರಿಗೂ ಕೂಡ 1 to double ಸ್ಯಾಲರಿ. ಈಗ ಫಾರ್ ಎಕ್ಸಾಂಪಲ್ ಅವ್ರು ಏನಾದ್ರು 15,000 ರೂಪಾಯಿ ಸಂಬಳ ಪಡಿತಾ ಇದ್ರೆ 30,000 ರೂಪಾಯಿ ಕೊಡೋದಕ್ಕೆ ಈಗ ಆಲ್ರೆಡಿ ಖಾಸಗಿ ಆಸ್ಪತ್ರೆಗಳು ಏನ್ ಹೇಳಿದ್ದಾರೆ ಅಂತಾನೆ, ನಾವು ಸ್ಯಾಲರಿ ಡಬಲ್ ಮಾಡ್ಲೇಬೇಕು, ಇಲ್ಲ ಅಂತಾನೆ ನಮ್ಮ ಬಳಿ ಸ್ಟಾಫ್ ಬರೋದಿಲ್ಲ. ಆ ಡಬಲ್ ಮಾಡುವಂತ ವೇತನದ 50% ಭಾಗವನ್ನ ಸರ್ಕಾರ ಕೊಡ್ಲಿ ಅಂತ ಅವ್ರು ಕೇಳ್ಕೊಡ್ತಾ ಇದ್ದಾರೆ. ಬಟ್ ಸರ್ಕಾರ ಹಾಗಾಗಲ್ಲ ಅಂತ ಹೇಳಿದ್ರು ಕೂಡ ಈಗ ಯೋಚನೆ ಮಾಡ್ತಾ ಇದೆ, ಸಭೆ ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಪ್ರಮುಖವಾದಂತ ವಿಚಾರ ಅಂತ ಅಂದ್ರೆ, ಈಗ ಆಲ್ರೆಡಿ ಈ ಕೊರೋನಾ ವಾರಿಯರ್ಸ್ ಅಂತ ನಾವೇನ್ ಕನ್ಸಿಡರ್ ಮಾಡಿದೀವಿ, ಅವರಿಗಾಗಿ ಒಂದು ವಿಮೆ ಇದೆಯಲ್ವಾ, ಆ ವಿಮೆಯ ಅಂಡರ್ ಖಾಸಗಿ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಂತ ಸಿಬ್ಬಂದಿಯನ್ನು ಕೂಡ, ಡಾಕ್ಟರ್ ಸಮೇತವಾಗಿ ಸಿಬ್ಬಂದಿಯನ್ನು ಕೂಡ ತರಬೇಕು. ಅಕಸ್ಮಾತ್ ಅವ್ರಿಗೇನಾದ್ರೂ ಪ್ರಾಣಕ್ಕೆ ಸಂಚಕಾರ ಬಂದು ಇನ್ ಕೇಸ್ ಅವ್ರೇನಾದ್ರೂ ಜೀವ ಕಳ್ಕೊಂಡಂತ ಸನ್ನಿವೇಶ ಬಂದ್ರೆ ಅವರಿಗೆ ವಿಮೆಯ ವ್ಯಾಪ್ತಿಗೆ ಒಳಪಟ್ಟು ಅವರಿಗೆ ಇಂತಿಷ್ಟು ಹಣ ಅಂತ ಹೇಳಿ ಅನುಕೂಲ ಆಗುತ್ತೆ ಅಂತೇಳಿ ಕೊಡಬೇಕು ಅಂತೇಳಿ ಖಾಸಗಿ ಆಸ್ಪತ್ರೆಗಳು ಒಂದು ಬೇಡಿಕೆ ಇಟ್ಟಿದ್ದಾರೆ. ಬಟ್ ಅದ್ರ ಬಗ್ಗೆ ಸರ್ಕಾರ ಬಹಳ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದು ಬಹುತೇಕ ಕೊಡಬಹುದಾ ಅಂತ ಚಾನ್ಸಸ್ ಇದೆ ಅಂತಾನೂ ಕೂಡ ತಿಳಿದು ಬರ್ತಾ ಇದೆ. ಇದೆಲ್ಲದರ ಜೊತೆಗೆ ಬಹಳ ಜನರನ್ನ ಕಾಡ್ತಾ ಇರುವಂತ ಪ್ರಶ್ನೆ, ಕುತೂಹಲ ಏನು ಅಂತ ಅಂದ್ರೆ, ಲಾಕ್ಡೌನ್ ಏನಾದ್ರೂ ಮತ್ತೆ ಬೆಂಗಳೂರಿನಲ್ಲಿ ಜಾರಿಗೆ ಬರುತ್ತಾ ಅಂತ ಹೇಳಿ. ಬಹುಶಃ ಈಗ 7ರ ಗುಟ್ಟು ಇದಕ್ಕೆ ಸಂಬಂಧಪಟ್ಟಂತೆ
ಸರ್ಕಾರ ಅನುಸರಿಸ್ತಾ ಇದೆ. ಏಕಂದ್ರೆ 7ನೇ ತಾರೀಕಿನ ನಂತರದಲ್ಲಿ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಬಹುತೇಕ ಲಾಕ್ಡೌನ್ ಮತ್ತೆ ಜಾರಿಯಾಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. 12 ದಿನಗಳ ಲಾಕ್ಡೌನ್ ಅನ್ನ ಮತ್ತೆ ಜಾರಿಗೆ ತರಬಹುದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಆದ್ರೆ ಈಗ ತಕ್ಷಣಕ್ಕೆ ನಿರ್ಧಾರಕ್ಕೆ ಬರೋಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ SSLC ಎಕ್ಸಾಮ್ ಮುಂದಿನ ತಿಂಗಳು ಮುಕ್ತಾಯ ಆದ ನಂತರದಲ್ಲಿ 7ನೇ ತಾರೀಕಿನ ಸಂದರ್ಭದಲ್ಲಿ ಇನ್ನು 3 ವಿಷಯಗಳು ಬಾಕಿ ಇದೆ. ಸೊ 7ನೇ ತಾರೀಕಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒಂದು ನಿರ್ಧಾರಕ್ಕೆ ಬರುವಂತ ಚಾನ್ಸಸ್ ಇದೆ. ಬಹುತೇಕ 12 ದಿನಗಳ ಲಾಕ್ಡೌನ್ ಖಚಿತ ಅನ್ನೋದು ಗೊತ್ತಾಗ್ತಾ ಇದೆ. ಅಶೋಕ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಏನಿರುತ್ತೆ ಏನಿರಲ್ಲ ಅನ್ನುವಂಥದ್ದು ನಂತರದ ದಿನಗಳಲ್ಲಿ ನಮ್ಗೆ ಗೊತ್ತಾಗಬೇಕಿದೆ. ಅಶೋಕ್ ಅವರು ಏನ್ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಬನ್ನಿ ಗಮನಿಸೋಣ. ಇನ್ನು ಹಲವಾರು ಎಲ್ಲದಕ್ಕೂ ನೀವು 7ನೇ ತಾರೀಕು ಕಾಯ್ಬೇಕು ಅಂತ ನನಗನ್ಸ್ತೈತೆ. ಮಕ್ಕಳ ಹಿತದೃಷ್ಟಿಯಿಂದ 7ನೇ ತಾರೀಕು ಆದ್ಮೇಲೆ ಇನ್ನೂ ಹಲವಾರು ಬದಲಾವಣೆಗಳನ್ನ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ. ಎಲ್ಲದಕ್ಕೂ ನೀವು 7ನೇ ತಾರೀಕು ಕಾಯ್ಬೇಕು ಅಂತ ನನಗನ್ಸ್ತೈತೆ. ಮಕ್ಕಳ ಹಿತದೃಷ್ಟಿಯಿಂದ 7ನೇ ತಾರೀಕು ಆದ್ಮೇಲೆ ಇನ್ನೂ ಹಲವಾರು ಬದಲಾವಣೆಗಳನ್ನ ಮುಖ್ಯಮಂತ್ರಿ ಬಹುಶಃ ಸರ್ಕಾರ ಈಗೊಂದು ನಿರ್ಧಾರಕ್ಕೆ ಬಂದಿರಬಹುದು, ಅಥವಾ ತಾನು ಯಾವ ನಿರ್ಧಾರಕ್ಕೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಯೋಚನೆ ಮಾಡೋದಕ್ಕೆ ಈಗ ಒಂದು ಉಪಯುಕ್ತವಂತ ಸಲಹೆಗಳು ಸಿಕ್ಕಿದೆ. ಅದೇನು ಅಂತ ಅಂದ್ರೆ ಕೆಲವೇ ಹೊತ್ತಿನ ಮುಂಚೆ ಟಾಸ್ಕ್ ಫೋರ್ಸ್ ಅಂತ ಏನ್ ನಿಗದಿಯಾಗಿದೆಯಲ್ಲ, ಸೊ ಆ ಸದಸ್ಯರ ಜೊತೆಗೆ ಈಗ ಸರ್ಕಾರ ಸಭೆ ನಡೆಸಿದೆ. ಬಹುಶಃ ಸರ್ಕಾರಕ್ಕೆ ಆ ಟಾಸ್ಕ್ ಫೋರ್ಸ್ ನ ಸದಸ್ಯರುಗಳು ಲಾಕ್ಡೌನ್ ಮಾಡಬೇಕಾದಂತ ಅನಿವಾರ್ಯತೆ ಎಷ್ಟಿದೆ ಏನು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಮಾಹಿತಿಯನ್ನ ಕೊಟ್ಟಿರಬಹುದಂತ ಚಾನ್ಸಸ್ ಇದೆ. ಹಾಗಾದ್ರೆ ಆ ಸಭೆಯ ಔಟ್ಕಮ್ ಏನಿದೆ? ಲಾಕ್ಡೌನ್ ಅನಿವಾರ್ಯ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರು ನಿರ್ಧಾರಕ್ಕೆ ಬಂದಿದ್ಯಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಕಿರಣ್ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣ್. ಟಾಸ್ಕ್ ಫೋರ್ಸ್ ನ ಸದಸ್ಯರ ಜೊತೆಗೆ ಸಭೆ ಇತ್ತು ಅನ್ನೋದನ್ನ ನಾವು ಕೇಳ್ಪಟ್ಟಿದ್ವಿ. ಆ ಸಭೆಯ ನಂತರದಲ್ಲಿ ಔಟ್ಕಮ್ ಏನು? ಸರ್ಕಾರಕ್ಕೆ ಸದ್ಯದ ಪರಿಸ್ಥಿತಿಯನ್ನು ನಿಭಾಯಿಸುವಂತ ನಿಟ್ಟಿನಲ್ಲಿ ಸಿಕ್ಕಿರುವಂತ ಸಲಹೆಗಳೇನು ಕಿರಣ್? ಮಲ್ತೇಶ್, ಇವತ್ತು ಸ್ಟೇಟ್ ಟಾಸ್ಕ್ ಫೋರ್ಸ್ನಲ್ಲಿ ಒಂದಷ್ಟು ಪ್ರಮುಖವಾದಂತಹ ವಿಚಾರಗಳನ್ನು ಚರ್ಚೆ ನಡೆಸಲಾಗಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೋಕಸ್ ಅನ್ನು ಮಾಡಿ ಇಲ್ಲಿ ಇವತ್ತು ಸಭೆಯನ್ನು ನಡೆಸಿರುವಂಥದ್ದು. ಅಂದರೆ ಬೆಂಗಳೂರಿನಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳನ್ನ ಜಾಸ್ತಿ ಮಾಡುವಂಥ ವಿಚಾರವಾಗಿ ಪ್ರಮುಖವಾಗಿ ಇವತ್ತು ಚರ್ಚೆಯನ್ನು ನಡೆಸಲಾಗಿದೆ. ಸುಮಾರು 11,250ರಷ್ಟು ಬೆಡ್ಗಳನ್ನು ಹೊಸದಾಗಿ ಈಗ ರಾಜ್ಯ ಸರ್ಕಾರ ಇವತ್ತು ನಿಗದಿ ಮಾಡಿ ಇವತ್ತು ಆದೇಶವನ್ನು ಹೊರಡಿಸಿದೆ. ಇದು ಈ 11,250 ಬೆಡ್ಗಳನ್ನು ಇವತ್ತು ಸ್ಟೇಟ್ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಇಲ್ಲಿ ಆದೇಶವನ್ನು ಹೊರಡಿಸಿರುವಂಥದ್ದು. ಇದರ ಜೊತೆಗೆ ರಾಜ್ಯದಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಿಯಂತ್ರಣಕ್ಕೆ ಬೇಕಾಗಿರುವಂತಹ ಅಗತ್ಯ ಕ್ರಮಗಳು ಏನೇನಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಇವತ್ತು ಚರ್ಚೆಯನ್ನು ಮಾಡಲಾಗಿದೆ. ಅಂದರೆ ಆಸ್ಪತ್ರೆಗಳಲ್ಲಿ ಹೆಚ್ಚಿನದಾದಂತಹ ಒಂದು ವೈದ್ಯಕೀಯ ಸೌಲಭ್ಯಗಳನ್ನು ಕೊಡುವಂಥದ್ದು ಮತ್ತು ಮೂಲಸೌಕರ್ಯಗಳನ್ನು ನೀಡುವಂತಹ ವಿಚಾರದಲ್ಲೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಮತ್ತು ಇನ್ನಷ್ಟು ಬೆಂಗಳೂರಿನಲ್ಲಿ ನಿಯಂತ್ರಣಕ್ಕೆ ಬೇಕಾದಂತಹ ಸೀಲ್ ಡೌನ್ ಪ್ರದೇಶಗಳೇನಿದೆ ಅವುಗಳನ್ನು ಮತ್ತಷ್ಟು ಕಠಿಣವಾಗಿ ಸೀಲ್ ಡೌನ್ ಮಾಡುವಂಥದ್ದು ಮತ್ತು ರೋಗಿಗಳಿಗೆ ಆಸ್ಪತ್ರೆಗಳಲ್ಲಿ ಒದಗಿಸುವಂತಹ ಫುಡ್ ಏನಿದೆ ಆ ಫುಡ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಉಂಟಾಗದಂತಹ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕನ್ನುವಂತಹ ವಿಚಾರದ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ಇನ್ನು ಇದನ್ನು ಹೊರತುಪಡಿಸಿದಂತೆ ಬೆಂಗಳೂರಿನಲ್ಲಿರುವಂತಹ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಸಂಬಂಧಪಟ್ಟಂತಹ ಬೆಡ್ಗಳೇನಿದೆ ಆ ಬೆಡ್ಗಳ ವಿಚಾರವಾಗಿ ಕೂಡ ರಾಜ್ಯ ಸರ್ಕಾರ ಆ ಬೆಡ್ಗಳನ್ನ ಪಡಿಬೇಕನ್ನುವಂಥ ವಿಚಾರದಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಅಂದರೆ ಸದ್ಯಕ್ಕೆ ಸುಮಾರು 11 ಮೆಡಿಕಲ್ ಕಾಲೇಜುಗಳು ಬೆಂಗಳೂರಿನಲ್ಲಿರುವಂಥದ್ದು. ಆ 11 ಮೆಡಿಕಲ್ ಕಾಲೇಜುಗಳ ಸುಮಾರು 10,000 ಬೆಡ್ಗಳು ಲಭ್ಯವಿದೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಆ 10,000 ಬೆಡ್ಗಳ ಪೈಕಿ 5,000 ಬೆಡ್ಗಳನ್ನು ರಾಜ್ಯ ಸರ್ಕಾರಕ್ಕೆ ಒಪ್ಪಿಸಬೇಕನ್ನುವಂಥ ಒಂದು ಪ್ರಸ್ತಾವನೆಯನ್ನು ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಕೊಡೋದಕ್ಕೆ ಕೂಡ ಸರ್ಕಾರ ಇವತ್ತಿನ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ಚರ್ಚೆಯನ್ನು ಮಾಡಿದೆ. ಇದನ್ನು ಹೊರತುಪಡಿಸಿದಂತೆ ಇಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಹೇಳಿರುವಂತಹ 2,500 ಬೆಡ್ಗಳನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳಿಂದ ಪಡೆಯುವಂಥ ವಿಚಾರದಲ್ಲಿ ಇದ್ದಂತಹ ಗೊಂದಲಗಳೇನಿದೆ ಆ ಗೊಂದಲಗಳನ್ನ ಎಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಂಡು ನಾಳೆಯಿಂದಲೇ ಅವು ಕಾರ್ಯಾಚರಣೆ ಆಗುವಂತಹ ರೀತಿ ನೋಡ್ಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಖಾಸಗಿ ಆಸ್ಪತ್ರೆಗಳ ನಡುವಿನ ಸಮನ್ವಯತೆಗೆ ಸಂಬಂಧಪಟ್ಟಂತ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಈ ಒಂದು ವಿಚಾರದ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಇವತ್ತು ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ಚರ್ಚೆಯಾದಂತಹ ವಿಚಾರಗಳಿಂದ ಸಂಪೂರ್ಣವಾಗಿ ಕೊರೋನಾ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ಮುನ್ನೆಚ್ಚರಿಕಾ ಕ್ರಮಗಳು ಮತ್ತು ಇನ್ನಷ್ಟು ಅಗತ್ಯ ಕ್ರಮಗಳೇನಿದೆ ಅವುಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಮಲ್ತೇಶ್. ಓಕೆ, ಥ್ಯಾಂಕ್ ಯು ಕಿರಣ್. ಅಲ್ಲಿಗೆ ಈಗ 7ನೇ ತಾರೀಕಿನಿಂದ ಲಾಕ್ಡೌನ್ ಬಹುತೇಕ ಪಕ್ಕನ ಅನ್ನೋದು ಇನ್ನೂ ಅಸ್ಪಷ್ಟ ಆಗಿದೆ. ಆದ್ರೆ ಇದರ ಅನಿವಾರ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಹಲವರು ಸೂಚನೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಬಹಳ ಪಕ್ಕ. ಇದರ ಜೊತೆಗೇನೆ ಇವತ್ತು ಕಾಂಗ್ರೆಸ್ ತೈಲ ಬೆಲೆ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಬೆಲೆ ಏರಿಕೆಯನ್ನ ವಿರೋಧಿಸಿ ಒಂದು ಪ್ರತಿಭಟನೆಯನ್ನ ನಡೆಸಿತು. ಆ ಪ್ರತಿಭಟನೆ ಬಹಳ ಅಧ್ವಾನದಲ್ಲಿತ್ತು ಅನ್ನುವಂಥದ್ದು ಕೂಡ ನಾವು ಗಮನಿಸಬಹುದಾಗಿತ್ತು. ಬಹಳ ದೊಡ್ಡ ಸಮಸ್ಯೆಗಳನ್ನ ಏನಾದ್ರೂ ಮೈ ಮೇಲೆ ಎಳ್ಕೊಳ್ಳುವಂತ ರೀತಿಯಲ್ಲಿ ಅಲ್ಲಿ ಜನ ವರ್ತಿಸಿದಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅದರ ಜೊತೆಗೇನೆ ಬೆಂಗಳೂರಿನಲ್ಲಿ ಈ ಕೊರೋನಾ ಕೇಸ್ಗಳ ಡಬಲಿಂಗ್ ರೇಟ್ ಹೇಗಿದೆ ಅನ್ನುವಂಥದ್ದಕ್ಕೆ ಬಹಳ ಸ್ಪಷ್ಟವಾದಂತ ಉದಾಹರಣೆಯೂ ಕೂಡ ನಮ್ಗೀಗ ಸಿಗ್ತಾ ಇದೆ. ಒಂದು ಉದ್ದೇಶ ಚೆನ್ನಾಗಿದ್ದು ಅದನ್ನ ನಾವು
ಕೇಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರತಿಭಟಿಸುವಂತ ಮಾರ್ಗ ತಪ್ಪಾಗಿ ಹೋದ್ರೆ ಏನೆಲ್ಲ ಅಧ್ವಾನ ಆಗಿ ಹೋಗುತ್ತೆ ಅನ್ನೋದಕ್ಕೆ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ಸಾಕ್ಷಿಯಾಯಿತು. ತೈಲ ಬೆಲೆ ಏರಿಕೆಯ ವಿರೋಧಿಸಿ ನಡೆಸ್ತಾ ಇದ್ದಂತಹ ಪ್ರತಿಭಟನೆ ಯಾವ ರೀತಿಯಾಗಿ ಅಧ್ವಾನಕ್ಕೆ ಕಾರಣ ಆಯಿತು, ಅಲ್ಲಿ ಕೆಲ ನಾಯಕರ ನಡವಳಿಕೆಗಳು, ಕಾರ್ಯಕರ್ತರ ನಡವಳಿಕೆಗಳು ಹೇಗೆ ಬೇಸರ ತರಿಸ್ತು, ಇಡೀ ರಾಜ್ಯದ ಕೆಂಗಣ್ಣಿಗೆ ಹೇಗೆ ಕಾರಣ ಆಯಿತು ಅನ್ನೋದನ್ನ ಒಂದು ವರದಿ ಮುಖ್ಯವಾಗಿ ನೋಡ್ಕೊಂಬೋಣ ಬನ್ನಿ. 19 ದಿನಗಳಲ್ಲಿ 11 ರೂಪಾಯಿ ಡೀಸೆಲ್ ಮೇಲೆ ಹೆಚ್ಚು ಮಾಡಿದ್ದಾರೆ. ನಿಮ್ಗೆ ಬಾಯೂ ಇಲ್ಲ, ಕಣ್ಣೂ ಇಲ್ಲ, ಕಿವಿನೂ ಇಲ್ಲ, ಹೃದಯನೂ ಇರುವಲ್ಲ ಸ್ವಾಮಿ. ನರೇಂದ್ರ ಮೋದಿ ಅವರೇ, ನಿಮ್ಗೇನಾದ್ರೂ ಮಾನವೀಯತೆ ಇದೆಯಂದ್ರೆ ರಾಕ್ಷಸಿ ಪ್ರವೃತ್ತಿ ಇರ್ತಕ್ಕಂಥ ಜನ, ಜನರ ರಕ್ತವನ್ನ ಹೀರ್ತಕ್ಕಂಥ ಜನ. ಕಳೆದ ಹಲವು ದಿನಗಳಿಂದ ಸದ್ದಿಲ್ಲದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರುಗತಿಯಲ್ಲೇ ಸಾಗ್ತಾ ಇದೆ. ಪ್ರತಿನಿತ್ಯ ಪೈಸಾ ಲೆಕ್ಕದಲ್ಲೇ ಏರಿಕೆ ಆಗ್ತಾ ಇದ್ರು ಈಗಾಗಲೇ 11 ರೂಪಾಯಿಗೂ ಹೆಚ್ಚಿನ ಏರಿಕೆ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಾಗಿದೆ. ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಹೀಗೆ ತೈಲ ಬೆಲೆ ಏರಿಕೆ ಜನಸಾಮಾನ್ಯನಿಗೆ ಗಾಯದ ಮೇಲೆ ಬರೆ ಹಾಕಿದಂತಾಗಿದೆ. ಸಮಸ್ಯೆ ಹೀಗಿರುವಾಗ ಪ್ರತಿಪಕ್ಷಗಳು ಆಡಳಿತ ನಡೆಸುವವರಿಗೆ ಬಿಸಿ ಮುಟ್ಟಿಸೋದು ಅತಿ ಮುಖ್ಯ. ಅದೇ ಕೆಲಸವನ್ನ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿದೆ. ಆದ್ರೆ ಪ್ರತಿಭಟಿಸಿದ ರೀತಿ ಮಾತ್ರ ಇಡೀ ರಾಜ್ಯದ ಕಣ್ಣು ಕೆಂಪಗಾಗಿಸಿದೆ. ಪ್ರಮುಖ ಪಕ್ಷವೊಂದರ ಬೇಜವಾಬ್ದಾರಿತನವನ್ನ ಬಟಾ ಬಯಲು ಮಾಡಿದೆ. ಕಾಯ್ದೆ ಕಾನೂನು ಗಾಳಿಗೆ ತೂರಿ ಕೈ ನಾಯಕರ ಬೊಬ್ಬೆ. ಸಾವಿನ ಅಂಗಳದಲ್ಲೇ ಜನಸಾಮಾನ್ಯರ ಪರ ಕೈ ಹೋರಾಟ. ಈ ದೃಶ್ಯವನ್ನ ನೋಡಿದ ಮೇಲೆ ಕಾಯ್ದೆ ಕಾನೂನು ಇರೋದು ಉಲ್ಲಂಘನೆ ಮಾಡೋದಕ್ಕೆ ಅಂತ ಕೈ ನಾಯಕರು ಭಾವಿಸಿದಂತಿದೆ ಅಂತ ಅನ್ಸೋದು ಸಹಜ. ತೈಲ ಬೆಲೆ ಏರಿಕೆಯನ್ನ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಅಬ್ಬರಿಸಿ ಬೊಬ್ಬಿರಿದು ಪ್ರತಿಭಟನೆ ನಡೆಸಿದ್ರು. ಆದ್ರೆ ಯಾವ ಹೊತ್ತಲ್ಲಿ ಪ್ರತಿಭಟನೆ ಹೇಗೆ ನಡೆಸಬೇಕು ಅನ್ನೋದನ್ನೇ ಕೈ ನಾಯಕರು ಮರೆತು ಬಿಟ್ಟಿದ್ದು ಈಗ ವಿವಾದಕ್ಕೆ ಕಾರಣವಾಗಿದೆ. ಹೌದು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಇವತ್ತು ಕೈ ನಾಯಕರು ಸೈಕಲ್ ಚಳವಳಿಯನ್ನ ಹಮ್ಮಿಕೊಂಡಿದ್ರು. ಎಲ್ಲ ಕಾಂಗ್ರೆಸ್ ನಾಯಕರು ತಮ್ಮ ತಮ್ಮ ನಿವಾಸಗಳಿಂದ ಸೈಕಲ್ ಜಾಥಾ ಹೊರಟು ಕೆಪಿಸಿಸಿ ಕಚೇರಿಗೆ ಬಂದ್ರು. ಸಿದ್ದರಾಮಯ್ಯ ತಮ್ಮ ನಿವಾಸದಿಂದ ಸಹ ಶಾಸಕರ ಜೊತೆಗೆ ಸೈಕಲ್ ಹತ್ತಿದ್ರೆ ಅತ್ತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬ್ಯಾಟರಿ ಚಾಲಿತ ಸೈಕಲ್ ತುಳಿದು ಕೆಪಿಸಿಸಿಗೆ ಬಂದ್ರು. ಕೆಪಿಸಿಸಿ ಕಚೇರಿ ತಲುಪಿದ್ದೇ ತಡ ಕಾಂಗ್ರೆಸ್ ನಾಯಕರೆಲ್ಲರ ಬೇಜವಾಬ್ದಾರಿತನ ಬಟಾ ಬಯಲಾಗಿದೆ. ಕ್ವೀನ್ಸ್ ರಸ್ತೆಯಲ್ಲಿ ನೂಕುನುಗ್ಗಲು ಉಂಟಾಗಿ ಕಾಲಿಡೋದಕ್ಕೂ ಸ್ಥಳ ಇಲ್ಲದಷ್ಟು ಕಾರ್ಯಕರ್ತರು ಜಮಾಯಿಸಿದ್ರು. ಕೈ ನಾಯಕರಿಗೆ ತಮ್ಮ ಮೂಗಿಗೆ ಮಾಸ್ಕ್ ಇಲ್ಲ ಅನ್ನೋ ಅರಿವು ಕೂಡ ಇರಲಿಲ್ಲ. 3 ಅಡಿ ಅಂತರ ಇರಲಿ, 3 ಸೆಂಟಿಮೀಟರ್ ಜಾಗ ಕೂಡ ಬಿಡದೆ ಜನ ನುಗ್ಗಿದ್ದೇ ನುಗ್ಗಿದ್ದು. ದೈಹಿಕ ಅಂತರ ಅನ್ನೋದನ್ನ ಕ್ವೀನ್ಸ್ ರಸ್ತೆಯ ಮುಂದಿನ ಚರಂಡಿಗೆ ಎಸೆದ ಕೈ ನಾಯಕರು ಕಾರ್ಯಕರ್ತರು ಕೊರೋನಾ ಹರಡಬಹುದು ಅನ್ನೋ ಕನಿಷ್ಠ ಪ್ರಜ್ಞೆನೂ ಇಲ್ಲದಂತೆ ವರ್ತಿಸಿದ್ರು. ಬೇಜವಾಬ್ದಾರಿಯುತ ಪ್ರತಿಭಟನೆ ನಡುವೆ ಸಿಲುಕಿದ ಆಂಬ್ಯುಲೆನ್ಸ್. ಜನಸಂದಣಿ ಇಷ್ಟಾಗಿದ್ರೆ ಅತ್ತ ಸುಮಾರು 3 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕೈ ಕಾರ್ಯಕರ್ತರ ಸೈಕಲ್ ಅಬ್ಬರದಿಂದ ಆಂಬ್ಯುಲೆನ್ಸ್ ಒಂದು ಟ್ರಾಫಿಕ್ ನಲ್ಲೇ ಸಿಕ್ಕಾಕೊಂಡ ಘಟನೆನೂ ಕೂಡ ನಡೆದಿದೆ. ಇಷ್ಟಕ್ಕೆ ಸುಮ್ಮನಾಗದೆ ತೈಲ ಬೆಲೆ ಏರಿಕೆ ಪ್ರತಿಭಟನೆ ಹೊರಟಿದ್ದು ಆದಾಯ ತೆರಿಗೆ ಇಲಾಖೆ ಕಡೆ. ಐಟಿ ಇಲಾಖೆ ಮುಂದೆ ಮತ್ತೆ ಜಮಾಯಿಸಿದ 500ಕ್ಕೂ ಹೆಚ್ಚು ಮಂದಿ ಕೈ ಕಾರ್ಯಕರ್ತರು ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಘಂಟಾಘೋಷವಾಗಿ ಘೋಷಣೆ ಕೂಗಿದ್ರು. ಪ್ರಧಾನಿ ಮೋದಿ ವಿರುದ್ಧ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ ಖರ್ಗೆ ಕೆಂಡ ಕಾರಿದ್ರೆ ಪ್ರಧಾನಿ ಮೋದಿ ಏನು ರಾಕ್ಷಸನ ಅಂತ ಸಿದ್ದರಾಮಯ್ಯ ಗುಡುಗಿದ್ರು. ಜನವರಿ 30ನೇ ತಾರೀಕಿನಿಂದ ಕೋವಿಡ್-19
ರೋಗ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ವ್ಯಾಪಕವಾಗಿ ಹಬ್ಬಿಕೊಂಡಿದೆ. ಜನ ಇವತ್ತು ಬದುಕಲಿಕ್ಕೆ ಊಟಕ್ಕೆ ಪರದಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಕೆಲಸ ಇಲ್ಲ, ಊಟ ಇಲ್ಲ, ಉದ್ಯೋಗ ಕಳ್ಕೊಂಡಿದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ನೀವು ಕಳೆದ 19 ದಿನಗಳಲ್ಲಿ 11 ರೂಪಾಯಿ ಡೀಸೆಲ್ ಮೇಲೆ ಹೆಚ್ಚು ಮಾಡಿದ್ದಾರೆ. ನರೇಂದ್ರ ಮೋದಿ ಅವರೇ, ನಿಮಗೇನಾದ್ರೂ ಮಾನವೀಯತೆ ಇದೆಯೇನ್ರಿ? ಮಾನವೀಯತೆ ಇದೆಯೇನ್ರಿ ನಿಮಗೆ? ನೀವು ರಾಕ್ಷಸರು ಅಂತ ಕರಿಬೇಕು ಬೇಡವೋ ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ಹಾಕ್ಬೇಕಾಗ್ತದೆ. ಇವರು ರಾಕ್ಷಸಿ ಪ್ರವೃತ್ತಿ ಇರ್ತಕ್ಕಂಥ ಜನ, ಜನರ ರಕ್ತವನ್ನ ಹೀರ್ತಕ್ಕಂಥ ಜನ, ಜನರನ್ನು ಸೂಚನೆ ಮಾಡ್ತಕ್ಕಂಥ ಜನ. ಇಷ್ಟೆಲ್ಲ ಪ್ರತಿಭಟನೆ, ನೀತಿ ನಿಯಮಗಳ ಉಲ್ಲಂಘನೆ ನಡೀತಾ ಇದ್ರೆ ಅಧಿಕಾರಿಗಳು, ಸರ್ಕಾರ ಕೈಕಟ್ಟಿ ಕೂರೋಕಾಗುತ್ತಾ? ಹೀಗಾಗಿ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ಪ್ರತಿಭಟನೆ ನಡೆಸೋದಕ್ಕೆ ಪೊಲೀಸ್ ಇಲಾಖೆ ಲಿಖಿತ ಅನುಮತಿ ಕೂಡ ನೀಡಿರಲಿಲ್ಲ. ಜೂನ್ 30ರವರೆಗೆ ಕೇಂದ್ರ ಸರ್ಕಾರದ ಸ್ಪಷ್ಟ ಮಾರ್ಗಸೂಚಿ ಇದ್ದು ಯಾರು ಇಷ್ಟು ಸಂಖ್ಯೆಯಲ್ಲಿ ಜಮಾವಣೆ ಆಗಬಾರದು ಅಂತ ಸೂಚನೆ ನೀಡಲಾಗಿದೆ. ಹೀಗಿದ್ದೂ ಕೂಡ ಕೈ ನಾಯಕರು ಪ್ರತಿಭಟನೆ ನೆಪದಲ್ಲಿ ತಮ್ಮ ಉಡಾಫೆತನವನ್ನ ತೋರಿಸಿದ್ದಾರೆ. ಹೀಗಾಗಿ ಪ್ರತಿಭಟನೆ ನಡೆಸಿ ಸಮಸ್ಯೆ ಸೃಷ್ಟಿಸಿದ ಕೈ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಿಸೋದಾಗಿ ಪೊಲೀಸ್ ಇಲಾಖೆ ತಿಳಿಸಿದೆ, ಸರ್ಕಾರವನ್ನು ಸ್ಪಷ್ಟಪಡಿಸಿದೆ. ಕಾಂಗ್ರೆಸ್ನವ್ರಿಗೆ ನಿನ್ನೆ ಲೀಡರ್ಸ್ಗೆ ನಿನ್ನೆನೇ ಹೇಳಿದ್ವಿ ನಾವು, ಕೋವಿಡ್ ಸಂದರ್ಭದಲ್ಲಿ ಈ ಥರ ಮಾಡೋದಕ್ಕೆ ಅವಕಾಶ ಇಲ್ಲ, ಸೋಷಲ್ ಡಿಸ್ಟೆನ್ಸು ಮೇಂಟೈನ್ ಆಗಲ್ಲ ಮತ್ತು ಇದಕ್ಕೆ ಅವಕಾಶನೇ ಇಲ್ಲ ಆ್ಯಸ್ ಪರ್ ನ್ಯಾಷನಲ್ ಡಿಸಾಸ್ಟರ್ ಆ್ಯಕ್ಟ್ ಪ್ರಕಾರ ಅಂತ ನಾವು ಆಗಲೇ ಮುನ್ಸೂಚನೆ ಕೊಟ್ಟಿದ್ವಿ. ಆದಾಗ್ಯೂ ಕೂಡ ಅವ್ರು ಮಾಡಿದ್ದಾರೆ. ಅವ್ರಿಗೆ ಕೇಸ್ಗೆಲ್ಲ ಬುಕ್ ಮಾಡಿದ್ದೇವೆ. ಈಗ ಕೇಸ್ ಬುಕ್ ಮಾಡಿದ್ವಿ, ಮುಂದಿನ ಕ್ರಮವನ್ನು ಜರುಗಿಸ್ತೀವಿ. ಎಫ್.ಐ.ಆರ್ ಆಗ್ತಾ ಇದೆ. ಎಫ್.ಐ.ಆರ್ ಆದ ತಕ್ಷಣ ಎಲ್ಲ ಹೆಸರುಗಳು ತಮ್ಗೆ ಗೊತ್ತಾಗುತ್ತೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಮೇಲೆ ಆಟೋಮೆಟಿಕ್ಲಿ ಎಫ್.ಐ.ಆರ್. ಹಾಗಂತ ಪ್ರತಿಭಟನೆ ನಡೆಸಿದ್ದೇ ತಪ್ಪು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಪ್ರತಿಭಟನೆ ನಡೆಸೋ ಹಕ್ಕು ಎಲ್ರಿಗೂ ಇದ್ದೇ ಇದೆ. ಆದ್ರೆ ಕೊರೋನಾ ವಿಷಮ ಸಂದರ್ಭದಲ್ಲೂ ಇಂಥ ವರ್ತನೆ ಯಾಕೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಹೀಗಾಗಿ ಸರ್ಕಾರ ಕಾನೂನು ಕ್ರಮಕ್ಕೆ ಮುಂದಾಗಿದೆ. ಆದ್ರೆ ಸಾಮಾಜಿಕ ಅಂತರ ಮರೆತು ತೈಲ ದರ ಏರಿಕೆ ವಿರುದ್ಧ ಪ್ರತಿಭಟಿಸಿದ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಇಂಥ ಕೇಸ್ಗಳಿಗೆಲ್ಲ ಹೆದರೋದಿಲ್ಲ ಅಂದಿದ್ದಾರೆ. ಈ ರಸ್ತೆಯಲ್ಲಿ ನಮ್ಗೆ ನೀವು ಪರ್ಮಿಷನ್ ಕೊಡ್ಲಿಲ್ಲ. ನಿನ್ನೆ ರಾತ್ರಿ 8 ಗಂಟೆ ಪೊಲೀಸ್ ಅಧಿಕಾರಿಗಳು ಲೆಟರ್ ಬರೀತಾರೆ ನನಗೆ, ನೀವು ಕೇಳಿದ್ರೆ ನಿಮ್ಗೆ ಕೊಡೋಕೆ ಆಗುದಿಲ್ಲ ಅಂತೇಳಿ. ನಿಮ್ಮ ಪರ್ಮಿಷನ್ ಬೇಕಾಗಿಲ್ಲ ಸ್ವಾಮಿ. ಈ ಧ್ವನಿಯನ್ನು ದೇಶಕ್ಕೆ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟಂತ ಈ ಕಾಂಗ್ರೆಸ್ ಪಕ್ಷದ ಇತಿಹಾಸ ಇದೆ. ಆ ಕಾಂಗ್ರೆಸ್ ಪಕ್ಷದ ಸದಸ್ಯಗಳಿಗೆ ಯಾವ ಪರ್ಮಿಷನ್ ಬೇಕಾಗಿಲ್ಲ, ಈ ದೇಶದಲ್ಲಿ ಜನನ ಶಕ್ತಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ನಡೆಸಿದ ಸೈಕಲ್ ಚಳವಳಿ ಒಳ್ಳೆ ಉದ್ದೇಶದಿಂದ ಜನರ ಧ್ವನಿಯಾಗಿ ಹೊರಹೊಮ್ಮಬೇಕಿತ್ತು. ಆದರೆ ಕೈ ನಾಯಕರ ಬೇಜವಾಬ್ದಾರಿತನದಿಂದ ಕೊರೋನಾ ಮತ್ತಷ್ಟು ವಿಕೋಪಕ್ಕೆ ಹೋಗೋ ಆತಂಕಕ್ಕೆ ಕಾರಣ ಆಗಿದೆ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.